ಇವತ್ತು ನಾನು ಯೂಟ್ಯೂಬ್ ಶಾರ್ಟ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಯೂಟ್ಯೂಬ್ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ. ಬಟ್ ಅವ್ರ ಶಾರ್ಟ್ ವೀಡಿಯೋಗಳಿಗೆ ವ್ಯೂಸ್ ಮಾತ್ರ ಬರ್ತಾ ಇರಲ್ಲ. ಅಕಸ್ಮಾತ್ ಬಂದರೂ ಕೂಡ 200-300 ಅಷ್ಟೇ ವ್ಯೂಸ್ ಬರ್ತಾ ಇರುತ್ತೆ. ಇದಕ್ಕೆಲ್ಲ ಮೇನ್ ರೀಸನ್ ಏನಪ್ಪ ಅಂದರೆ ಕರೆಕ್ಟ್ ಮೆಥಡಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರಲ್ಲ. ಅದರಿಂದನೇ ನಿಮ್ಮ ವೀಡಿಯೋಸ್ಗಳಿಗೆ ವ್ಯೂಸ್ ಬರ್ತಾ ಇರಲ್ಲ. ನಿಮ್ಮ ಶಾರ್ಟ್ ವೀಡಿಯೋಗಳು ವೈರಲ್ ಆಗಬೇಕು ಅಂದರೆ ಮೇನ್ ಪಾಯಿಂಟ್ನ ನೋಟ್ ಮಾಡಿಕೊಂಡು ಅದಾದಮೇಲೆ ವೀಡಿಯೋನ ಅಪ್ಲೋಡ್ ಮಾಡಿ. ಖಂಡಿತ ನಿಮ್ಮ ಶಾರ್ಟ್ ವೀಡಿಯೋಗಳು ಕೂಡ ವೈರಲ್ ಆಗುತ್ತೆ. ನನಗೂ ಕೂಡ ಸ್ಟಾರ್ಟಿಂಗಲ್ಲಿ 200-300 ಈ ರೀತಿಯೇ ವ್ಯೂಸ್ ಬರ್ತಾಯಿದ್ವು ಶಾರ್ಟ್ ವೀಡಿಯೋಗಳಿಗೆ. ನೀವು ಬೇಕಾದ್ರೆ ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ನಾನು ಕೂಡ ಈ ರೀತಿ ಮೇನ್ ಪಾಯಿಂಟ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋದೆ. ನನ್ನ ವೀಡಿಯೋಗಳಿಗೂ 1M 7M ಹತ್ತತ್ರ 5M ಈ ರೀತಿ ವ್ಯೂಸ್ ಬಂದಿದೆ. ಕೊನೆಗೆ ಇವತ್ತಿಗೆ 26 crore ವ್ಯೂಸ್ ನನ್ನ ಚಾನಲಲ್ಲಿ ಇದೆ. ಇದಕ್ಕೆಲ್ಲ ಮೇನ್ ರೀಸನ್ ಅಂದರೆ ನಾನು ಕರೆಕ್ಟ್ ಮೆಥಡಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದೇ ಮೆಥಡಲ್ಲಿ ನೀವು ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಶಾರ್ಟ್ ವೀಡಿಯೋಗಳು ಕೂಡ ವೈರಲ್ ಆಗುತ್ತೆ. ಅದೇನಪ್ಪ ಮೆಥಡು, ಹೇಗೆ ಫಾಲೋ ಮಾಡಬೇಕು, ಹೆಂಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ನನ್ನ ಲೆಫ್ಟ್ ಸೈಡಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಗೈಸ್, ನಿಮ್ಮ ಶಾರ್ಟ್ ವೀಡಿಯೋಗಳು ವೈರಲ್ ಆಗಬೇಕು ಅಂದರೆ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ನ ನೀವು ನೋಟ್ ಮಾಡ್ಕೋಬೇಕಾಗತ್ತೆ. ನಾನು ಹೇಳೋ ಈ ಪಾಯಿಂಟ್ಸ್ಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ. ಯಾಕೆ ವೈರಲ್ ಆಗಲ್ಲ ನಾವು ನೋಡೋಣ, ಓಕೆನಾ? ಏನೇನು ಇಂಪಾರ್ಟೆಂಟ್ ಪಾಯಿಂಟ್ ಅಂತ 1 by 1 ಹೇಳ್ತಾ ಹೋಗ್ತೀನಿ. ಸೊ ಇದನ್ನೇ ಫಾಲೋ ಮಾಡ್ಕೊಂಡು ನೀವು ವೀಡಿಯೋನ ಅಪ್ಲೋಡ್ ಮಾಡಿ. ಫಸ್ಟ್ ಒನ್, ಶಾರ್ಟ್ ವೀಡಿಯೋ ಲೆಂತ್ ತುಂಬ ಚಿಕ್ಕದಾಗಿರಬೇಕು ಗೈಸ್. ನೀವು ಲಾಂಗ್ ವೀಡಿಯೋದಲ್ಲಿ ಹೇಗೆ ಲೆಂತ್ ಜಾಸ್ತಿ ಇರಬೇಕು, ಶಾರ್ಟ್ ವೀಡಿಯೋದಲ್ಲಿ ಲೆಂತ್ ಕಡಿಮೆ ಇರಬೇಕು. ಅರೌಂಡ್ 60 seconds ಒಳಗಡೆ ನಿಮ್ಮ ಶಾರ್ಟ್ ವೀಡಿಯೋ ಇರಬೇಕು. ಸಾಧ್ಯ ಆಗುತ್ತೆ ಅಂದರೆ 30 seconds ಒಳಗಡೆ ವೀಡಿಯೋನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಇಂಥ ವೀಡಿಯೋಗಳೇ ಹೆಚ್ಚು ಜನಕ್ಕೆ ವೈರಲ್ ಆಗುತ್ತೆ, ಹೆಚ್ಚು ರೆಕಮೆಂಡೇಷನ್ ಆಗುತ್ತೆ. ನಿಮ್ಮ ಶಾರ್ಟ್ ವೀಡಿಯೋ ಲೆಂತ್ ಜಸ್ಟ್ 30 seconds ಇರೋದ್ರಿಂದ ಆಡಿಯನ್ಸ್ ಏನು ಮಾಡ್ತಾರೆ, ನಿಮ್ಮ ವೀಡಿಯೋನ ಫುಲ್ ನೋಡ್ತಾರೆ, ಓಕೆನಾ? ಅವರು ಸ್ಕಿಪ್ ಮಾಡಲ್ಲ. ಜಸ್ಟ್ 30 seconds ಅಲ್ವಾ, ಅವರು ಅವ್ರ ಟೈಮ್ನ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರ್ತಾರೆ 30 secondsನ. ಸೊ ವೀಡಿಯೋ ಫುಲ್ ನೋಡಿದಾಗ ಯೂಟ್ಯೂಬ್ ಅಲ್ಗಾರಿದಮ್ಗೆ ನಿಮ್ಮ ವೀಡಿಯೋನ ಇನ್ನಷ್ಟು ಜನಕ್ಕೆ ರೆಕಮೆಂಡೇಷನ್ ಮಾಡಬೇಕು ಅಂತ ಅನಿಸುತ್ತೆ. ಅವರು ಕೂಡ ಪೂರ್ತಿ ನೋಡಿದಾಗ ಇನ್ನಷ್ಟು ಜನಕ್ಕೆ ರೆಕಮೆಂಡೇಷನ್ ಆಗುತ್ತೆ. ಇದೇ ರೀತಿ ನಿಮ್ಮ ವೀಡಿಯೋ ಲೆಂತ್ ಕಡಿಮೆ ಇತ್ತು ಅಂತ ಅಂದರೆ ನಿಮ್ಮ ವೀಡಿಯೋ ವೈರಲ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಲಾಂಗ್ ವೀಡಿಯೋದಲ್ಲಿ ಲೆಂತ್ ಜಾಸ್ತಿ ಇರಬೇಕು, ಶಾರ್ಟ್ ವೀಡಿಯೋದಲ್ಲಿ ಲೆಂತ್ ಕಡಿಮೆ ಇರಬೇಕು. ಆದಷ್ಟು 30 seconds ಒಳಗಡೆ ಟ್ರೈ ಮಾಡಿ. ಅಕಸ್ಮಾತ್ 30 seconds ಆಗಲ್ಲ ಅಂತ ಅಂದರೆ 60 seconds ಒಳಗಡೆ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ? ಇವಾಗ ನೀವು ನೋಡ್ಬೋದು, ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು, ತುಂಬ ಜನ ಆಡಿಯನ್ಸ್ ಆಗಿರ್ಬೋದು, ಶಾರ್ಟ್ ವೀಡಿಯೋಗಳನ್ನ ಆಗಿರ್ಬೋದು, ರೀಲ್ಸ್ನ ಆಗಿರ್ಬೋದು ಸ್ಕ್ರೋಲ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಶಾರ್ಟ್ ವೀಡಿಯೋ ಸ್ಟಾರ್ಟಿಂಗ್ 2-5 ಸೆಕೆಂಡು ತುಂಬ ಇಂಟ್ರೆಸ್ಟಿಂಗ್ ಆಗಬೇಕು. ಆವಾಗ ಮಾತ್ರ ವೀಡಿಯೋನ ಪೂರ್ತಿ ನೋಡ್ತಾರೆ, ಇಲ್ಲಾಂದರೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತಾ ಇರ್ತಾರೆ. ನಾನು ಕೂಡ ಅದೇ ಮಾಡೋದು, ನೀವು ಕೂಡ ಅದೇ ಮಾಡೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗ್ 3 to 5 seconds ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಥರ ನೀವು ವೀಡಿಯೋನ ಕ್ರಿಯೇಟ್ ಮಾಡಬೇಕಾಗತ್ತೆ. ಅದೇಕಪ್ಪ ಅಂದರೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಆಡಿಯನ್ಸ್ ಅಟೆನ್ಷನ್ನ ಪಡ್ಕೊಳ್ಳೋದು ಆ್ಯಂಡ್ ಅವ್ರಿಗೆ ಇಂಟ್ರೆಸ್ಟಿಂಗ್ ಅನ್ನೋ ಪಾಯಿಂಟ್ನ ನೀವು ಹೇಳೋ ಅಂಥದ್ದು, ಅವ್ರಿಗೆ ಇಷ್ಟ ಆಗೋ ರೀತಿ ಸೀನ್ಸ್ನ ಕ್ರಿಯೇಟ್ ಮಾಡೋ ಅಂಥದ್ದು, ಇದನ್ನು ನೀವು ಸ್ಟಾರ್ಟಿಂಗಲ್ಲೇ ಮಾಡ್ತು ಅಂದರೆ ಖಂಡಿತ ಅವರು ವೀಡಿಯೋನ ಪೂರ್ತಿಯಾಗಿ ನೋಡ್ತಾರೆ. ಇದು ಒಬ್ರಿಗೆ ಮಾತ್ರ ಅನ್ವಯಿಸಲ್ಲ, ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ನನಗಾಗಿರ್ಬೋದು, ನಿಮಗಾಗಿರ್ಬೋದು, ಪ್ರತಿಯೊಬ್ಬರ ಆಡಿಯನ್ಸ್ಗೂ ಕೂಡ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದ್ರೆ ಮಾತ್ರ ಅವರು ಪೂರ್ತಿಯಾಗಿ ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗಲ್ಲಿ ವಿಡಿಯೋ ಎಂಗೇಜಿಂಗ್ ಆಗಿರಲಿ, ತುಂಬ ಅಟ್ರಾಕ್ಟಿವ್ ಆಗಿರಲಿ ಆ್ಯಂಡ್ ನಿಮ್ಮ ಮಾತು ಆಡಿಯನ್ಸ್ ಅಟೆನ್ಷನ್ನ ಪಡ್ಕೊಳ್ಳೋ ರೀತಿ ಇರಬೇಕು. ಎಕ್ಸಾಂಪಲ್, ಒಂದು ಸೀಕ್ರೆಟ್ ಹೇಳೋ ರೀತಿ ಆಗಿರ್ಬೋದು, ಅಥವಾ ಒಂದು ಕ್ವಶನ್ ಕೇಳೋ ರೀತಿ ಆಗಿರ್ಬೋದು, ಅಥವಾ ಒಂದು ಕ್ವಶನ್ಸ್ಗೆ ಆನ್ಸರ್ ಹೇಳೋ ರೀತಿ ಆಗಿರ್ಬೋದು. ಸ್ಟಾರ್ಟಿಂಗಲ್ಲಿ ನೀವು ಒಂದು ಕ್ವಶನ್ಸ್ನ ಕ್ರಿಯೇಟ್ ಮಾಡಿ ಅಥವಾ ಒಂದು ಸೀಕ್ರೆಟ್ನ ಕ್ರಿಯೇಟ್ ಮಾಡಿ, ಅದಕ್ಕೆ ಆನ್ಸರ್ನ ಎಂಡಿಂಗಲ್ಲಿ ಇಡಿ. ಸೊ ಆವಾಗ ಪೂರ್ತಿಯಾಗಿ ವಿಡಿಯೋನ ನೋಡ್ತಾರೆ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಖಂಡಿತ ನಿಮ್ಮ ವೀಡಿಯೋಗಳಿಗೆ ವ್ಯೂಸ್ ಜಾಸ್ತಿ ಆಗುತ್ತೆ ಗಾಯ್ಸ್. ಇದು 100% ಪಕ್ಕ. ಸೊ ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಬಿಗಿನರ್ಸ್ ಇರೋರು ಏನು ಮಾಡ್ತಾರೆ ಅಂತ ಅಂದರೆ, ಶಾರ್ಟ್ ವಿಡಿಯೋಗಳಿಗೆ ಟೈಟಲ್ ಇರುತ್ತೆ ನೋಡಿ, ಅದನ್ನು ತುಂಬಿಸ್ಬಿಡ್ತಾರೆ. 100 ಸ್ಪೆಲ್ಲಿಂಗ್ ಮಾತ್ರ ಅಲ್ಲಿ ಚಾನ್ಸಸ್ ಇರುತ್ತೆ ನಾವು ಟೈಟಲ್ ಹಾಕೋದಕ್ಕೆ. ಯೂಟ್ಯೂಬರ್ಸ್ ಏನು ಮಾಡ್ತಾರೆ, 100 words ಕೂಡ ಅಲ್ಲಿ ಹಾಕ್ಬಿಡ್ತಾರೆ. ಸೊ ಅದು ನೋಡೋಕ್ಕೆ ಅಷ್ಟು ಚೆನ್ನಾಗಿರಲ್ಲ. ನಿಮ್ಮ ಟೈಟಲ್ ಏನಾಗಿರಬೇಕು, ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿರಬೇಕು. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಟೈಟಲ್ ಏನಾಗಿರಬೇಕು, ತುಂಬ ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ಎಲಿಗೆಂಟ್ ಆಗಿರಬೇಕು. ಆವಾಗ ಮಾತ್ರ ಆಡಿಯನ್ಸ್ ಅಟೆನ್ಷನ್ನ ಪಡ್ಕೊಳ್ಳುತ್ತೆ. ನೀವು ಜಸ್ಟ್ 100 ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು 100 ಸ್ಪೇಸ್ನು ತುಂಬಕ್ಕೆ ಹೋಗಬೇಡಿ. ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿ ಇರಲಿ ನಿಮ್ಮ ಟೈಟಲ್.
ಆ್ಯಂಡ್ ನೀವು ಟೈಟಲ್ ಯೂಸ್ ಮಾಡ್ತೀರಾ ನೋಡಿ, ಅದು ಜನ ಯೂಸ್ ಮಾಡುವಂಥ ಕೀವರ್ಡ್ಸ್ನ ಯೂಸ್ ಮಾಡಿಕೊಂಡ್ರೆ ಅದು ಸರ್ಚ್ ಲಿಸ್ಟಲ್ಲಿ ಬರೋ ಚಾನ್ಸಸ್ ತುಂಬ ಇರುತ್ತೆ. ಜನ ಯಾವ ಕೀವರ್ಡ್ಸ್ನ ಜಾಸ್ತಿ ಸರ್ಚ್ ಮಾಡ್ತಿರ್ತಾರೆ ಅಂತ ತಿಳ್ಕೊಂಡು ಆ ಕೀವರ್ಡ್ಸ್ನ ನಿಮ್ಮ ವಿಡಿಯೋದಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಆ ರೀತಿ ಕೀವರ್ಡ್ಸ್ನ ಸರ್ಚ್ ಮಾಡಿದಾಗ ಖಂಡಿತ ನಿಮ್ಮ ವಿಡಿಯೋಗಳು ಕೂಡ ಸರ್ಚ್ ಲಿಸ್ಟಲ್ಲಿ ಬರುತ್ತೆ. ಸರ್ಚ್ ಲಿಸ್ಟಲ್ಲಿ ಬಂದಷ್ಟು ನಿಮ್ಮ ವಿಡಿಯೋ ವೈರಲ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಜನಗಳು ತುಂಬ ಯೂಸ್ ಮಾಡುವಂಥ ಕೀವರ್ಡ್ಸ್ನ ನಿಮ್ಮ ವಿಡಿಯೋದಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಟೈಟಲ್ ತುಂಬ ಕ್ಲಿಯರ್ ಆಗಿರಬೇಕು. ಆವಾಗ ಮಾತ್ರ ಆಡಿಯನ್ಸು ನಿಮ್ಮ ವಿಡಿಯೋಗಳನ್ನ ನೋಡೋಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಹಾಗೆಯೇ ಹ್ಯಾಶ್ಟ್ಯಾಗ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ವಿಡಿಯೋದಲ್ಲಿ ಹ್ಯಾಶ್ಟ್ಯಾಗ್ಸ್ ಯೂಸ್ ಮಾಡಿದಷ್ಟು ನಿಮಗೆ ಒಳ್ಳೆಯದು ಗೈಸ್. ತುಂಬ ಕ್ರಿಯೇಟಿವ್ ಆಗಿ ವಿಡಿಯೋನ ರೆಡಿ ಮಾಡ್ತಾರೆ, ಬಟ್ ಹ್ಯಾಶ್ಟ್ಯಾಗ್ ಯೂಸ್ ಮಾಡ್ದೇ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಇದರಿಂದನೂ ಕೂಡ ಅವರಿಗೆ ವ್ಯೂಸ್ ಡೌನ್ ಆಗೋ ಸಾಧ್ಯತೆ ಇರುತ್ತೆ. ನಿಮ್ಮ ವಿಡಿಯೋದಲ್ಲಿ ಆದಷ್ಟು ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ಕೊಳ್ಳಿ ಅಂದಿದ್ದು ಮಾತ್ರಕ್ಕೆ ನೀವು ಬರೋ ಹ್ಯಾಶ್ಟ್ಯಾಗ್ನೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ತುಂಬ ಪಾಪ್ಯುಲರ್ ಆಗಿರೋದು ಆ್ಯಂಡ್ ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟಿರುವಂಥ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನಿಮ್ಮ ವಿಡಿಯೋ ಯಾವ ಕ್ಯಾಟಗರಿಗೆ ಸೇರಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಆ ಕ್ಯಾಟಗರಿಗೆ ಸಂಬಂಧಪಟ್ಟಿರುವಂಥ ಹ್ಯಾಶ್ಟ್ಯಾಗ್ನ ಕೂಡ ನೀವು ಯೂಸ್ ಮಾಡ್ಕೋಬೋದು. ಎಕ್ಸಾಂಪಲು ತುಂಬ ವೈರಲ್ ಆಗಿರೋ ಹ್ಯಾಶ್ಟ್ಯಾಗ್ಸ್ ಯಾವುದಿದೆಪ್ಪ ಅಂತಂದರೆ ಯೂಟ್ಯೂಬ್ ಶಾರ್ಟ್ಸ್ ಆ್ಯಂಡ್ YT ಶಾರ್ಟ್ಸ್ ಅಂತ ಹೇಳಿ ತುಂಬ ಟ್ರೆಂಡಿಂಗಲ್ಲಿದೆ, ತುಂಬ ಪಾಪ್ಯುಲರ್ ಆಗಿದೆ. ಇಂಥ ಹ್ಯಾಶ್ಟ್ಯಾಗ್ ಜೊತೆಗೆ ನಿಮ್ಮ ವಿಡಿಯೋ ರಿಲೇಟೆಡು ಆ್ಯಂಡ್ ನಿಮ್ಮ ಕ್ಯಾಟಗರಿ ರಿಲೇಟೆಡು ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿದ್ರೆ ಖಂಡಿತ ನಿಮ್ಮ ವಿಡಿಯೋಗಳು ಕೂಡ ವೈರಲ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ ಗೈಸ್, ಕನ್ಸಿಸ್ಟೆನ್ಸಿ ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆನಾ, ನೀವು ಇದೆಲ್ಲ ಯೂಸ್ ಮಾಡಿಕೊಂಡು ಒಂದು ವಾರಕ್ಕೆ ಒಂದು ಅಥವಾ ಒಂದು ತಿಂಗಳಿಗೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಖಂಡಿತ ನಿಮ್ಮ ವಿಡಿಯೋಗಳು ವೈರಲ್ ಆಗೋದಿಲ್ಲ. ಇದೆಲ್ಲ ಯೂಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಡೈಲಿ ಅಟ್ಲೀಸ್ಟ್ ಒಂದು ವೀಡಿಯೋ ಆದರೂ ಶಾರ್ಟಲ್ಲಿ ಅಪ್ಲೋಡ್ ಮಾಡಿ. ಲಾಂಗ್ ವೀಡಿಯೋ ಆಗಲಿಲ್ವಾ, ಅಟ್ಲೀಸ್ಟ್ ಶಾರ್ಟ್ ವೀಡಿಯೋ ಡೈಲಿ ಒಂದಾದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಚಾನಲ್ ಆ್ಯಕ್ಟಿವ್ ಆಗುತ್ತೆ. ಯೂಟ್ಯೂಬ್ ಅಲ್ಗಾರಿದಮ್ ಕೂಡ ನಿಮ್ಮ ಚಾನಲ್ಗಳಿಗೆ ಇಂಪಾರ್ಟೆನ್ಸ್ನ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ಒಂದು ವೀಡಿಯೋ ಆದರೂ ಶಾರ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಿ. ಜಸ್ಟ್ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೋದು ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಎಷ್ಟು ಬೇಕಾದ್ರೂ ವೀಡಿಯೋನ ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ಬೋದು, ಲಾಂಗ್ ವೀಡಿಯೋದಲ್ಲಿ ಕೂಡ ಅಟ್ಲೀಸ್ಟ್ ಒಂದಾದರೂ ಅಪ್ಲೋಡ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಟ್ರೆಂಡಿಂಗ್ ಸೌಂಡ್ಸ್ ಆರ್ ಆಡಿಯೋನ ಬಳಸ್ಕೊಳ್ಳೋದು ಗೈಸ್. ತುಂಬ ಸಲ ನಾನು ಹೇಳಿದ್ದೀನಿ, ನಿಮಗೆ ಯಾವುದೇ ರೀತಿ ಕಾಪಿರೈಟ್ಸ್ ಬರೋದಿಲ್ಲ ಶಾರ್ಟ್ ವೀಡಿಯೋಗಳಿಗೆ ಮ್ಯೂಸಿಕ್ನ ಹ್ಯಾಡ್ ಮಾಡೋದ್ರಿಂದ. ಅಲ್ಲಿ ಆಪ್ಷನ್ ಇದೆ ಅಂದಮೇಲೆ ನಾವು ಖಂಡಿತ ಯೂಸ್ ಮಾಡಿಕೊಳ್ಳೇಬೇಕು. ಯಾವುದೇ ರೀತಿ ಕಾಪಿರೈಟ್ಸ್ ಬರೋದಿಲ್ಲ. ಅಕಸ್ಮಾತ್ ಕಾಪಿರೈಟ್ಸ್ ಬಂತು ಅಂದರೆ ಫಸ್ಟೇ ಅವ್ರು ನಿಮಗೆ ಮೇಲ್ ಅಥವಾ ನೋಟಿಫಿಕೇಷನ್ನ ಕಳಿಸ್ತಾರೆ. ಆವಾಗ ಬೇಕಾದರೆ ನೀವು ರಿಮೂವ್ ಮಾಡ್ಕೋಬೋದು. 99% ಶಾರ್ಟ್ ವೀಡಿಯೋಗಳಿಗೆ ಕಾಪಿರೈಟ್ಸ್ ಬರೋದಿಲ್ಲ. ಜಸ್ಟ್ ಎಲ್ಲೋ 1% ಬರ್ಬೋದು ಅಷ್ಟೇ. ಬಂದಿದ ತಕ್ಷಣ ಏನೂ ಪ್ರಾಬ್ಲಮ್ ಆಗುತ್ತೆ ಅಂತ ಏನಿಲ್ಲ. ಆವಾಗ ಬೇಕಾದ್ರೆ ನೀವು ಸರಿ ಮಾಡ್ಕೋಬೋದು. ಮ್ಯೂಸಿಕ್ನ ರಿಮೂವ್ ಮಾಡ್ಬೋದು ಅಥವಾ ವೀಡಿಯೋನ ಡಿಲೀಟ್ ಮಾಡಿ ಮ್ಯೂಸಿಕ್ನ ರಿಮೂವ್ ಮಾಡಿ ಮತ್ತೆ ಅಪ್ಲೋಡು ಕೂಡ ಮಾಡ್ಬೋದು. ಆ್ಯಂಡ್ ಟ್ರೆಂಡಿಂಗ್ ಸಾಂಗ್ಸ್ಗಳನ್ನ ಯೂಸ್ ಮಾಡ್ಕೊಂತು ಅಂದರೆ ಆ ಸಾಂಗ್ಸ್ನ ತುಂಬ ಜನ ಸರ್ಚ್ ಮಾಡಿದಾಗ ಬೇರೆ ವಿಡಿಯೋಗಳ ಜೊತೆ ನಿಮ್ಮ ವಿಡಿಯೋಗಳು ಕೂಡ ಅಲ್ಲಿ ಶೋ ಆಗುತ್ತೆ. ಆವಾಗ ಜನ ಕ್ಲಿಕ್ ಮಾಡಿ ನೋಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಟ್ರೆಂಡಿಂಗ್ ಸಾಂಗ್ಸ್ನ ಆದಷ್ಟು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಡಿಸ್ಕ್ರಿಪ್ಷನ್ ಹಾಕಲೇಬೇಕಾ ಅಂತ ನೀವು ಕೇಳೋದಾದರೆ ಇದು ಆಪ್ಷನಲ್ 50-50 ಹಾಕ್ಲೂಬೋದು, ಆಗದೇನೆ ಇರ್ಬೋದು. ಹಾಕಿದ್ರೆ ಸ್ವಲ್ಪ ಯೂಸ್ ಇದೆ, ಅಷ್ಟೊಂದು ಯೂಸ್ ಇದೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಯೂಸ್ ಇದೆ. ಈ ಡಿಸ್ಕ್ರಿಪ್ಷನಲ್ಲಿ ಏನು ಹಾಕ್ಬೋದು ಅನ್ನೋದಾದರೆ ನಿಮ್ಮ ವಿಡಿಯೋ ಕಂಟೆಂಟ್ನ ಸ್ಕ್ರಿಪ್ಟ್ ಥರ ಬರೆದು ಕೂಡ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು. ಕೆಲವೊಂದು ಕೀವರ್ಡ್ಸ್ನ ಹಾಕ್ಬೋದು ಅಥವಾ ನಿಮ್ಮ ಲಿಂಕ್ಸ್ಗಳು, ನಿಮ್ಮ ಅದರ್ ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳನ್ನ ಹಾಕ್ಬೋದು. ಇದರಿಂದ ನಿಮ್ಮ ಅದರ್ ಸೋಷಿಯಲ್ ಮೀಡಿಯಾ ಕೂಡ ಬಿಲ್ಡ್ ಆಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಹಾಕೋದ್ರಿಂದನೂ ಏನೂ ಲಾಸ್ ಇಲ್ಲ, ಸ್ವಲ್ಪ ಪ್ರಯೋಜನವೇ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಟ್ಯಾಗ್ಸ್ ಕೂಡ ವೆರಿ ಇಂಪಾರ್ಟೆಂಟ್. ತುಂಬ ಜನ ಕನ್ಫ್ಯೂಷನ್ ಆಗಿದ್ದೀರಾ. ಹ್ಯಾಶ್ಟ್ಯಾಗೇ ಬೇರೆ, ಟ್ಯಾಗ್ಸೇ ಬೇರೆ. ಹ್ಯಾಶ್ಟ್ಯಾಗ್ಗೆ ಲಿಮಿಟ್ ಇರುತ್ತೆ, ಟ್ಯಾಗ್ಸ್ಗೆ ಲಿಮಿಟ್ ಇರೋದಿಲ್ಲ. ಟ್ಯಾಗ್ಸಲ್ಲಿ ಕೆಲವೊಂದು ಕೀವರ್ಡ್ಸ್ನ ನೀವು ಯೂಸ್ ಮಾಡಿದ್ರೆ ಆ ಕೀವರ್ಡ್ಸ್ನ ಇಟ್ಕೊಂಡು ಸರ್ಚ್ ಮಾಡ್ತಾರೆ ನೋಡಿ ಜನ. ಆವಾಗ ನಿಮ್ಮ ವಿಡಿಯೋಗಳು ಅವರಿಗೆ ಸಜೆಸ್ಟ್ ಆಗುತ್ತೆ. ಇದರಿಂದನೂ ಕೂಡ ನಿಮಗೆ ವ್ಯೂಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಟ್ರೆಂಡಿಂಗಲ್ಲಿರುವಂಥ ಕೀವರ್ಡ್ಸ್ ಅಥವಾ ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟಿರುವಂಥ ಕೀವರ್ಡ್ಸು ಅದನ್ನು ಜಾಸ್ತಿ ಯೂಸ್ ಮಾಡಿ ಗೈಸ್. 500ವರೆಗೂ ನೀವು ಕೀವರ್ಡ್ಸ್ನ ಯೂಸ್ ಮಾಡ್ಬೋದು ಟ್ಯಾಗ್ಸಲ್ಲಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಟ್ಯಾಗ್ಸಲ್ಲಿ ಆದಷ್ಟು ಟ್ರೆಂಡಿಂಗಲ್ಲಿ ಇರುವಂಥ ಕೀವರ್ಡ್ಸ್ನ ಹಾಕಿ. ಖಂಡಿತ ಆವಾಗಲೂ ಕೂಡ ನಿಮ್ಮ ವಿಡಿಯೋಗಳು ವೈರಲ್ ಆಗುತ್ತೆ. ಹೇಗೆ ನಿಮ್ಮ ಶಾರ್ಟ್ ವಿಡಿಯೋಗಳಿಗೂ ಕೂಡ ತಮ್ಲೈನ್ನ ಕ್ರಿಯೇಟ್ ಮಾಡಿ ಗೈಸ್. ಏನಪ್ಪ ತಮ್ಲೈನ್ನ ಕ್ರಿಯೇಟ್ ಮಾಡಬೇಕು ಶಾರ್ಟ್ ವಿಡಿಯೋಗಳಿಗೆ ಅನ್ನೋದಾದರೆ ಖಂಡಿತ ಕ್ರಿಯೇಟ್ ಮಾಡಲೇಬೇಕು. ಅದು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ಈ ರೀತಿ ತಮ್ಲೈನ್ನ ಕ್ರಿಯೇಟ್ ಮಾಡೋದ್ರಿಂದನೂ ಕೂಡ ನಿಮ್ಮ ಶಾರ್ಟ್ ವಿಡಿಯೋಗಳು ವೈರಲ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ ಕರೆಕ್ಟ್ ಟೈಮಲ್ಲಿ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ. ನೀವು ಯಾವಾಗಂದರೆ ಆವಾಗ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಖಂಡಿತ ಅದು ವ್ಯೂಸ್ ಪಡ್ಕೊಳ್ಳೋದಿಲ್ಲ. ಅದಕ್ಕೆ ಅಂತ ಕರೆಕ್ಟ್ ಟೈಮಿಂಗ್ಸ್ ಇದೆ. ಸೊ ಆ ಟೈಮಲ್ಲಿ ನಿಮ್ಮ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ. ನಿಮಗೆ ಸಬ್ಸ್ಕ್ರೈಬರ್ಗಿಂತ ಜಾಸ್ತಿ ಇತ್ತು ಅಂದರೆ ನಿಮ್ಮ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋ ಟೈಮಿಂಗ್ಸ್ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲೇ ಸಿಕ್ಬಿಡುತ್ತೆ. ಕಡಿಮೆ ಇತ್ತು ಅನ್ನೋದಾದರೆ ನಿಮ್ಮ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ
ಪರ್ಫೆಕ್ಟ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 6 to 10 AM ಒಳಗಡೆ ಅಪ್ಲೋಡ್ ಮಾಡಿ, ಅಥವಾ ನೀವು ಆಫ್ಟರ್ನೂನ್ ಅಪ್ಲೋಡ್ ಮಾಡ್ತೀರಾ ಅಂದರೆ 2 o'clock-ಇಂದ 4 o'clock ಒಳಗಡೆ ಅಪ್ಲೋಡ್ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ಹೇಳೋದಾದರೆ ಗಾಯ್ಸ್, ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಪೇಷನ್ಸ್ ವೆರಿ ಇಂಪಾರ್ಟೆಂಟ್. ಪೇಷನ್ಸಿಂದ ವೀಡಿಯೋನ ಅಪ್ಲೋಡ್ ಮಾಡಿ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ನ ವಿಡಿಯೋ ಮೂಲಕ ತೋರಿಸ್ಕೊಳ್ಳಿ. ಖಂಡಿತ ವಿಡಿಯೋ ವೈರಲ್ ಆಗೇ ಆಗುತ್ತೆ. ಜೊತೆಗೆ ನಿಮಗೆ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ. ಕೆಲವೊಂದು ವೀಡಿಯೋಗಳಿಗೆ ಸ್ಟಾರ್ಟಿಂಗಲ್ಲಿ ವ್ಯೂಸ್ ಕಡಿಮೆ ಬರ್ಬೋದು, ಬಟ್ ನಿಮ್ಮ ವಿಡಿಯೋದಲ್ಲಿ ಕ್ವಾಲಿಟಿ ಕಂಟೆಂಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತು ಅಂದರೆ ಖಂಡಿತ ನಿಧಾನವಾಗಿ ಆದ್ರೂ ಕೂಡ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ಆಗಬೇಕು ಅಂತ ಏನಿಲ್ಲ. ಕೆಲವೊಂದು ಸಲ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅಲ್ಲಿವರೆಗೂ ನಾವು ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಶಾರ್ಟ್ ವಿಡಿಯೋ ವೈರಲ್ ಆಗಬೇಕು ಅಂದರೆ ಇಂಪಾರ್ಟೆಂಟಾಗಿ ನೋಡಬೇಕಾಗಿರೋದು ವಿಡಿಯೋ ಲೆಂತ್ ಚಿಕ್ಕದಾಗಿರಬೇಕು ಆ್ಯಂಡ್ ಸ್ಟ್ರಾಂಗ್ ಉಕ್ಕಿರಬೇಕು. ಥರ್ಡ್ ಒನ್, ಸಿಂಪಲ್ ಟೈಟಲ್ ಆ್ಯಂಡ್ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಬೇಕು. ಟ್ರೆಂಡಿಂಗಲ್ಲಿರೋಂಥ ಆಡಿಯೋ ಅಥವಾ ಸೌಂಡ್ಸ್ನ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ನಾನು ಹೇಳಿದ್ನಲ್ಲ, ಈ 5 ಪಾಯಿಂಟ್ನ ಇಟ್ಕೊಂಡು ನೀವು ವಿಡಿಯೋನ ಅಪ್ಲೋಡ್ ಮಾಡ್ತು ಅಂದರೆ ಖಂಡಿತ ನಿಮ್ಮ ಚಾನಲ್ ಕೂಡ ವೈರಲ್ ಆಗುತ್ತೆ. ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬರ್ ಆಗ್ತಾರೆ. ನೀವು ಬೇಗನೆ ಮಾನಿಟೈಸೇಷನ್ನ ಆನ್ ಮಾಡಿಕೊಂಡು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡ್ಕೋಬೋದು. ಬಟ್ ಕನ್ಸಿಸ್ಟೆನ್ಸಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೇಳೋ ಈ ಟ್ರಿಕ್ಗಳನ್ನ ಯೂಸ್ ಮಾಡಿದ್ರೆ ನಿಮ್ಮ ಶಾರ್ಟ್ ವಿಡಿಯೋಗಳು ವೈರಲ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. 90% ಗೈಸ್, ಈ ಟ್ರಿಕ್ನ ಯೂಸ್ ಮಾಡಿ ನೀವು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ 90% ನಿಮ್ಮ ವಿಡಿಯೋಗಳು ವೈರಲ್ ಆಗುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.